ಸ್ನೇಹಿತರೆ, ಇದು ವೈರಲ್ ಆಗಿದ್ರು ಖಾಲಿ ಇರುವವರ ಕತೆ. ಈ ದಿನಗಳಲ್ಲಿ ಒಬ್ಬ ವ್ಯಕ್ತಿ ವೈರಲ್ ಆಗೋದು ಬಹಳ ಸುಲಭ. ಒಂದು ವಿಡಿಯೋ, ಒಂದು ಫೋಟೋ, ಒಂದು ರೀಲ್. ಆದರೆ ಒಬ್ಬ ವ್ಯಕ್ತಿ ಪೂರ್ಣವಾಗೋದು ಬಹಳ ಕಷ್ಟ. ಇದೇ ನಮ್ಮ ಕಾಲದ ಕಹಿ ಸತ್ಯ. ಜಗತ್ತಿಗೆ ನೀನು ಹೇಗೋ ಕಾಣಬೇಕು, ಅದಕ್ಕೆ ನೀನೊಂದು ಮುಖವಾಡ ಹಾಕ್ತೀಯ. ಆದರೆ ನಿನ್ನೊಳಗೆ ಮಾತ್ರ ಖಾಲಿ, ಒಡ ಹುಟ್ಟಿದ ಕತ್ತಲೆಯ ಮೌನ. ವೈರಲ್ ಆಗೋರ ಕತೆ ಎಲ್ಲರೂ ನೋಡ್ತಾರೆ, ಆದ್ರೆ ರಾತ್ರಿ 2 ಗಂಟೆ ಅವರ ಕಣ್ಣುಗಳಲ್ಲಿರುವ ಒಂಟಿತನ ಯಾರೂ ನೋಡೋದಿಲ್ಲ. ಜನರು ಕಾಮೆಂಟ್ ಮಾಡ್ತಾರೆ, ಚಪ್ಪಾಳೆ ತಟ್ತಾರೆ, ಫಾಲೋ ಮಾಡ್ತಾರೆ. ಆದರೆ ನಿನ್ನೊಳಗೆ ಇರುವ ಹೃದಯದ ಬಿರುಕು, ಅದು ನಿನ್ನೊಂದಿಗೆ ಇರುತ್ತದೆ. ನಿನ್ನ ಮನಸ್ಸಿನ ಗದ್ದಲ ನಿನ್ನೊಂದಿಗೆ ಇರುತ್ತದೆ. ನೀನು ಲಕ್ಷಾಂತರ ಜನರಿಗೆ ನಗು ತಂದರೂ ನಿನ್ನ ನಗು ಮಾತ್ರ ಖಾಲಿಯಾಗಿರುತ್ತದೆ. The crowd can make you famous, but only your soul can make you peaceful. ವೈರಲ್ ಆಗೋದು ಅಚೀವ್ಮೆಂಟ್ ಅಲ್ಲ, ಆತ್ಮಕ್ಕೆ ಸೇರಿದ ಶಾಂತಿ ಮಾಡೋದು ಅಚೀವ್ಮೆಂಟು. ಜಗತ್ತು ಕೇಳುತ್ತೆ ಎಷ್ಟು ವ್ಯೂಸ್ ಬಂದ್ವು ಅಂತ, ಆದರೆ ನಿನ್ನ ಆತ್ಮ ಕೇಳುತ್ತೆ ನಿನ್ನೊಳಗೆ ಎಷ್ಟು ಶಾಂತಿ ಉಳಿದಿದೆ. ಒಂದು ಸತ್ಯ ನೆನಪಿರಲಿ, ವೈರಲ್ ಆಗೋದು ಕ್ಷಣಿಕ, ಆದರೆ ನಿನ್ನೊಳಗಿನ ಖಾಲಿತನ ಅದು ನೀನು ಎದುರಿಸೋದೆ. ಹಾಗಾದರೆ ಏನ್ ಮಾಡೋದು? ವೈರಲ್ ಆಗಲು ಓಡಬೇಡಿ, ಪೂರ್ಣವಾಗಲು ಪ್ರಯತ್ನಿಸಿ. ಫಾಲೋ ಮಾಡೋ ಜನರ ಸಂಖ್ಯೆಯನ್ನು ಕಡಿಮೆ ಮಾಡಿ, ನಿಮ್ಮನ್ನು ನೀವೇ ಫಾಲೋ ಮಾಡಿ. ನಿಮ್ಮೊಳಗಿನ ಆ ಖಾಲಿತನ ತುಂಬಿದರೆ ಜಗತ್ತಿನ ಚಪ್ಪಾಳೆ ಬೇಡ, ನಿಮ್ಮ ಮೌನವೇ ಸಾಕು.